ಈಗ ನಾವು ಒಂದು ಭೂ ರಾಜಕೀಯ ತಂತ್ರದ ಬಗ್ಗೆ ಮಾತಾಡಲಿದ್ದೇವೆ. ಇದು ಹಿಮಾಲಯದ ಹಿಮ ಶಿಖರಗಳಲ್ಲಿ ಭಾರತದ ಪ್ರಾಬಲ್ಯವನ್ನು ಸ್ಥಾಪಿಸಿದೆ. 2025ರಲ್ಲಿ ವಿಶ್ವವು ಅಮೆರಿಕ ಮತ್ತು ಚೀನಾದ ವ್ಯಾಪಾರ ಯುದ್ಧದಲ್ಲಿ ಸಿಲ್ಕೊಂಡಿರುವಾಗ ಭಾರತವು ಒಂದು ಕೂಟನೀತಿಯ ಚಾಣಾಕ್ಷ ಆಟವನ್ನು ಆಡಿತು. ಅದರ ಧ್ವನಿ ವಾಷಿಂಗ್ಟನ್ ನಿಂದ ಕಾಠ್ಮಂಡು ವರೆಗೆ ಕೇಳಿಸಿತು. ಇದು ಯಾವುದೇ ಕ್ಷಿಪಣಿಯ ಪರೀಕ್ಷೆ ಅಥವಾ ಸೈನಿಕ ಕಾರ್ಯಾಚರಣೆ ಆಗಿರಲಿಲ್ಲ, ಬದಲಿಗೆ ಒಂದು ಚತುರ ಕ್ರಮವಾಗಿತ್ತು. ಇದು ರಾತ್ರೋರಾತ್ರಿ ಹಿಮಾಲಯದ ಸಮೀಕರಣವನ್ನ ಬದಲಾಯಿಸಿತು. ಭಾರತವು ದಶಕಗಳಿಂದ ಕಾಯ್ತಾ ಇದ್ದ ಒಂದು ಹಳೆಯ ಮಾರ್ಗವನ್ನ ತೆರೆಯಿತು. ಆದರೆ ಇದು ತೆರೆದಾಗ ಒಂದು ನೆರೆಯ ರಾಷ್ಟ್ರವನ್ನ ಆಘಾತಕ್ಕೊಳಗಾಗಿಸಿತು ಮತ್ತು ವಿಶ್ವದ ಅತಿದೊಡ್ಡ ಶಕ್ತಿಗಳನ್ನ ಯೋಚಿಸುವಂತೆ ಮಾಡಿತು. ಇದು ಒಂದು ಎಂತಹ ನಿರ್ಧಾರವಾಗಿತ್ತು ಅಂದ್ರೆ ಇದು ಸ್ಪಷ್ಟಪಡಿಸಿತು, ಹೊಸ ಭಾರತವು ಈಗ ತನ್ನದೇ ಷರತ್ತುಗಳ ಮೇಲೆ ವಿಶ್ವದೊಂದಿಗೆ ಸಂಬಂಧಗಳನ್ನು ರೂಪಿಸುತ್ತೆ, ಯಾವುದೇ ಒತ್ತಡಕ್ಕೆ ಒಳಗಾಗುವುದಿಲ್ಲ ಅಂತ. ಇದು ಸ್ನೇಹದ ಮುಸುಕಿನಲ್ಲಿ ಮರೆಮಾಚಿದ ಒಂದು ಕಾರ್ಯತಂತ್ರದ ಆಯುಧವೆಂದು ಸಾಬೀತಾಯ್ತು. ಇದರಿಂದ ಭಾರತಕ್ಕೆ ಕೋಟ್ಯಾಂತರ ಆರ್ಥಿಕ ಲಾಭವಷ್ಟೇ ಅಲ್ಲ, ನಮ್ಮ ಸೇನೆಗೆ ಒಂದು ಶಕ್ತಿ ಕೂಡ ಲಭಿಸುತ್ತೆ. ಇದನ್ನ ಶತ್ರುಗಳು ಭೇದಿಸುವುದು ಅಸಾಧ್ಯ. ಅಷ್ಟಕ್ಕೂ ಈ ರಹಸ್ಯವಾದ ಒಪ್ಪಂದವೇನಾಗಿತ್ತು ಮತ್ತು ಭಾರತವು ಒಂದೇ ಜಾಲದಲ್ಲಿ ಚೀನಾವನ್ನ ಸಮತೋಲನಗೊಳಿಸಿ ಹಾಗೂ ನೇಪಾಳಕ್ಕೆ ಅದರ ಸರಿಯಾದ ಸ್ಥಾನವನ್ನು ತೋರಿಸ್ತು. ಈ ರೋಮಾಂಚಕ ಕಥೆಯ ಸಂಪೂರ್ಣ ಸತ್ಯವನ್ನ ನಾವು ನಿಮ್ಗೆ ತಿಳಿಸ್ತೇವೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ಖಂಡಿತವಾಗಿಯೂ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ಕಥೆಯು ಭಾರತ ಮತ್ತು ಚೀನಾದ ನಡುವಿನ ಒಂದು ಐತಿಹಾಸಿಕ ವ್ಯಾಪಾರದ ಒಪ್ಪಂದದ ಬಗ್ಗೆ. ಇದು ಹಿಮಾಲಯದ 3 ಪ್ರಮುಖ ಕಣಿವೆಗಳಾದ ಸಿಕ್ಕಿಂನ ನಾಥುಲಾ, ಹಿಮಾಚಲ ಪ್ರದೇಶದ ಶಿಪ್ಕಿಲಾ ಮತ್ತು ಉತ್ತರಾಖಂಡದ ಲಿಪುಲೇಖ್ಗಳನ್ನ ಮತ್ತೆ ತೆರೆಯಿತು. ಕೋವಿಡ್-19 ಸಾಂಕ್ರಾಮಿಕ ಮತ್ತು ಗಡಿಯಲ್ಲಿ ಉದ್ವಿಗ್ನತೆಯ ನಂತರ ವರ್ಷಗಳಿಂದ ಮುಚ್ಚಲ್ಪಟ್ಟ ಈ ಮಾರ್ಗಗಳನ್ನ ಮತ್ತೆ ತೆರೆಯುವ ನಿರ್ಧಾರವನ್ನ ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ನೀಡಿದಾಗ ತೆಗೆದುಕೊಂಡಿದ್ದಾರೆ. ಕಾಗದದ ಮೇಲೆ ಇದು ಒಂದು ಸರಳ ವ್ಯಾಪಾರದ ಒಪ್ಪಂದವೆಂದು ಕಾಣಬಹುದು, ಆದರೆ ಇದರ ನಿಜವಾದ ಪರಿಮಾಣವು ಭಾರತವು ಲಿಪುಲೇಖ್ ಕಣಿವೆಯ ಮೂಲಕ ಚೀನಾದೊಂದಿಗೆ ವ್ಯಾಪಾರವನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಪ್ರಾರಂಭಿಸುವುದಾಗಿ ಒಂದು ಘೋಷಣೆ ಅಂತ ಇದು ಕಾಣ್ತಾ ಇದೆ. ಈ ಘೋಷಣೆಯಿಂದ ನೇಪಾಳದಲ್ಲಿ ಗೊಂದಲಗಳು ಉಂಟಾಗಿವೆ. ನೇಪಾಳ ಸರ್ಕಾರವು ತಕ್ಷಣವೇ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿತು. ಇದನ್ನ ಏಕಪಕ್ಷೀಯ ಮತ್ತು ಅನುಚಿತ ನಿರ್ಧಾರವೆಂದು ಕರೆಯಿತು. ಅವರು ಒಂದು ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿ ಲಿಂಪಿಯಾದುರ ಮತ್ತು ಕಾಲಪಾನಿಯು ತಮ್ಮ ಅವಿಭಾಜ್ಯ ಭಾಗಗಳಾಗಿವೆ ಮತ್ತು ಇವುಗಳನ್ನ ತಮ್ಮ ಹೊಸ ರಾಷ್ಟ್ರೀಯ ನಕ್ಷೆಯಲ್ಲಿ ಸೇರಿಸಲಾಗಿದೆ. ಇದನ್ನ ಅವರ ಸಂವಿಧಾನದಲ್ಲಿಯೂ ಸ್ಥಾನ ನೀಡಲಾಗಿದೆ ಎಂದು ತಿಳಿಸಿದ್ರು. ನೇಪಾಳವು ಭಾರತವನ್ನ ಈ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ನಿರ್ಮಾಣ ಅಥವಾ ವ್ಯಾಪಾರ ಚಟುವಟಿಕೆಗಳನ್ನ ಮಾಡಬಾರದು, ಒಂದು ವೇಳೆ ಮಾಡ್ತಾ ಇದ್ರೆ ತಕ್ಷಣವೇ ನಿಲ್ಲಿಸಲು ಮನವಿಯನ್ನ ಮಾಡಿತು ಮತ್ತು ಈ ಪ್ರದೇಶವು ನೇಪಾಳದ ಅಧಿಕಾರ ವ್ಯಾಪ್ತಿಗೆ ಸೇರಿದೆ ಎಂದು ಚೀನಾಗೂ ಸೂಚಿಸಿದೆ ಎಂದು ತಿಳಿಸಿತು. ನೇಪಾಳದ ಈ ಆತಂಕ ಮತ್ತು ದಾವೆಗಳು ಹೊಸದೇನಲ್ಲ, ಆದರೆ ಈ ಬಾರಿ ಭಾರತವು ನೀಡಿದ ಉತ್ತರವು ನೇಪಾಳದ ಎಲ್ಲಾ ಆಶೆಗಳಿಗೆ ತಣ್ಣೀರೆರಚಿತು ಮತ್ತು ಇಡೀ ವಿಶ್ವಕ್ಕೆ ಒಂದು ಇಂಚು ಭೂಮಿಯ ಮೇಲೆಯೂ ಭಾರತವು ರಾಜಿ ಆಗೋದು ಎಂದು ಸ್ಪಷ್ಟ ಸಂದೇಶವನ್ನ ನೀಡಿತು. ನೇಪಾಳದ ಆಕ್ಷೇಪದ ನಂತರ ಎಲ್ಲರ ದೃಷ್ಟಿಯು ದೆಹಲಿಯ ಮೇಲಿತ್ತು. ಎಲ್ಲರಿಗೂ ತೋರ್ತು ಬಹುಶಃ ಭಾರತವು ಈ ವಿಷಯದಲ್ಲಿ ಮೃದುವಾಗಿ ವರ್ತಿಸಬಹುದು, ಆದರೆ ಭಾರತದ ವಿದೇಶಾಂಗ ಸಚಿವಾಲಯದ ಉತ್ತರವು ಒಂದು ಕೂಟನೀತಿಯ ಪ್ರಹಾರಕ್ಕಿಂತ ಕಡಿಮೆ ಏನೂ ಆಗಿರಲಿಲ್ಲ. ಭಾರತವು ಸ್ಪಷ್ಟವಾಗಿ ಹೇಳ್ತು, ಲಿಪುಲೇಖ್ ಕಣಿವೆಯ ಮೇಲಿನ ನೇಪಾಳದ ದಾವೆಯು ಐತಿಹಾಸಿಕ ಸತ್ಯಗಳ ಮೇಲೆ ಆಧಾರಿತವಾಗಿಲ್ಲ ಮತ್ತು ಇದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಭಾರತವು ವಿಶ್ವಕ್ಕೆ ಜ್ಞಾಪಿಸಿತು, ಲಿಪುಲೇಖ್ ಮಾರ್ಗದ ಮೂಲಕ ಚೀನಾದೊಂದಿಗಿನ ವ್ಯಾಪಾರವು ಇಂದಿನಿಂದ ಅಲ್ಲ, 1954ರಿಂದಲೇ ನಡೀತಾ ಇತ್ತು. ಇದು ದಶಕಗಳ ಹಳೆಯ ವ್ಯವಸ್ಥೆಯಾಗಿದ್ದು ಕೆಲವು ಕಾಲದವರೆಗೂ ತಡೆಯಾಗಿತ್ತು ಮತ್ತು ಈಗ ಅದನ್ನ ಮತ್ತೆ ಪ್ರಾರಂಭಿಸಲಾಗುತ್ತಿದೆ. ಭಾರತದ ಈ ಉತ್ತರವು ನೇಪಾಳಕ್ಕೆ ಒಂದು ಕಠಿಣ ಆಘಾತವಾಗಿತ್ತು, ಏಕೆಂದರೆ ಭಾರತವು ನೇಪಾಳದ ಕಾಗದ ನಕ್ಷೆಗಳಿಗೆ ಯಾವುದೇ ಮಹತ್ವವನ್ನ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿತು. ಈಗ ಪ್ರಶ್ನೆ ಎದುರಾಗ್ತಿದೆ, ಈ ವಿವಾದವೇನು? ಭಾರತ ಮತ್ತು ನೇಪಾಳದ ನಡುವೆ 1850 ಕಿಲೋಮೀಟರ್ಗಿಂತಲೂ ದೀರ್ಘವಾದ ಗಡಿ ಇದೆ. ಈ ವಿವಾದದ ಮೂಲವು 1816ರ ಸಮಯದ ಸುಗೋಲಿ ಒಪ್ಪಂದದಲ್ಲಿದೆ. ಇದು ನೇಪಾಳ ಮತ್ತು ಬ್ರಿಟಿಷ್ ಭಾರತದ ನಡುವೆ ಆಗಿತ್ತು. ಈ ಒಪ್ಪಂದದ ಪ್ರಕಾರ ಕಾಲಿ ನದಿಯನ್ನ ಎರಡೂ ದೇಶಗಳ ನಡುವಿನ ಗಡಿ ಎಂದು ಪರಿಗಣಿಸಲಾಗಿತ್ತು. ಇಲ್ಲಿಂದಲೇ ನಿಜವಾದ ಸಮಸ್ಯೆ ಪ್ರಾರಂಭವಾಗುತ್ತೆ. ಕಾಲಿ ನದಿಗೆ 2 ಶಾಖೆಗಳಿವೆ, ಒಂದು ಲಿಪುಲೇಖ್ ನಿಂದ ಹುಟ್ಟುತ್ತದೆ ಮತ್ತು ಇನ್ನೊಂದು ಲಿಂಪಿಯಾ ದಾರದಿಂದ. ನೇಪಾಳದ ದಾವೆಯ ಪ್ರಕಾರ ನಿಜವಾದ ಗಡಿಯು ಲಿಂಪು ದಾರರಿಂದ ಹುಟ್ಟುವ ಶಾಖೆಯದಾಗಿದೆ, ಆದರೆ ಭಾರತವು ಯಾವಾಗಲೂ ಲಿಪುಲೇಖ್ ನಿಂದ ಹುಟ್ಟುವ ಶಾಖೆಯನ್ನೇ ನಿಜವಾದ ಗಡಿ ಎಂದು ಪರಿಗಣಿಸಿದೆ. ಈ 2 ಶಾಖೆಗಳ ನಡುವಿನ ಭೂಮಿಯೇ ವಿವಾದದ ಕೇಂದ್ರವಾಗಿದೆ. ಇದರಲ್ಲಿ ಕಾಲಪಾನಿ, ಲಿಪುಲೇಖ್ ಮತ್ತು ಲಿಂಪಿಯಾ ದಾರ ಸೇರಿದೆ.
ಆಸಕ್ತಿಕರ ವಿಷಯವೇನೆಂದ್ರೆ 1962ರವರೆಗೆ ನೇಪಾಳವು ಈ ಬಗ್ಗೆ ಎಂದಿಗೂ ಬಲವಾದ ದಾವೆಯನ್ನ ಮಾಡಿರಲಿಲ್ಲ. ಆ ಸಮಯದಲ್ಲಿ ನೇಪಾಳಕ್ಕೆ ತನ್ನದೇ ಆದ ನಕ್ಷೆಗಳನ್ನ ರಚಿಸುವ ಸಾಮರ್ಥ್ಯವೂ ಇರಲಿಲ್ಲ ಮತ್ತು ಅವರು ಬ್ರಿಟಿಷ್ ಭಾರತದಿಂದ ರಚಿತವಾದ ನಕ್ಷೆಗಳ ಮೇಲೆಯೇ ಅವಲಂಬಿತವಾಗಿರ್ತಾ ಇದ್ರು. ಇಂದು ಭಾರತವು ಈ ಪ್ರದೇಶದಲ್ಲಿ ತನ್ನ ಹಿಡಿತವನ್ನ ಬಲಪಡಿಸಿಕೊಳ್ತಾ ಇರುವಾಗ ಚೀನಾದ ಉತ್ತೇಜದಿಂದ ನೇಪಾಳವು ತನ್ನ ದಾವೆಗಳನ್ನ ಮಂಡಿಸ್ತಾ ಇದೆ. ಆದ್ರೆ ಈ ಬಾರಿ ಭಾರತವು ಸ್ಪಷ್ಟಪಡಿಸಿತು, ಇತಿಹಾಸ ಮತ್ತು ಜಮೀನಿನ ವಾಸ್ತವತೆಯು ಭಾರತದ ಪಕ್ಷದಲ್ಲಿದೆ ಮತ್ತು ಇದರ ಬಗ್ಗೆಯೂ ಯಾವುದೇ ವಾದವಿಲ್ಲ. ಈಗ ಈ ಕಥೆಯ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ. ಇದು ಕೇವಲ ಒಂದು ವ್ಯಾಪಾರ ಒಪ್ಪಂದವಲ್ಲ, ಆದರೆ ಭಾರತದ ಬಹುಮಟ್ಟದ ಕಾರ್ಯತಂತ್ರದ ಚಾಲನೆಯಾಗಿದೆ ಎಂದು ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ತೆರೆಯ ಹಿಂದಿನ ಕಥೆಯನ್ನು ನೋಡಬೇಕು. ಮೊದಲನೇದಾಗಿ ನೇಪಾಳಕ್ಕೆ ಅದರ ಸ್ಥಾನವನ್ನ ತೋರಿಸುವುದು. ಭಾರತಕ್ಕೆ ಚೆನ್ನಾಗಿ ತಿಳಿದಿದೆ, ನೇಪಾಳವು ಆಗಾಗ ಚೀನಾದ ಕಾರ್ಡ್ ಬಳಸಿಕೊಂಡು ಭಾರತದ ಮೇಲೆ ಒತ್ತಡ ಹೇರಲು ಪ್ರಯತ್ನಿಸುತ್ತೆ. ಲಿಪುಲೆ ಕಣಿವೆಯನ್ನ ಚೀನಾದೊಂದಿಗಿನ ಅಧಿಕೃತ ವ್ಯಾಪಾರ ಮಾರ್ಗವನ್ನಾಗಿ ಮಾಡುವ ಮೂಲಕ ಭಾರತವು ಈ ಸಮೀಕರಣದಿಂದ ನೇಪಾಳವನ್ನ ಸಂಪೂರ್ಣವಾಗಿ ಹೊರಗಿಟ್ಟಿದೆ. ಇದು ನೇಪಾಳದ ಅತಿದೊಡ್ಡ ಕೋಟ ನೀತಿಯ ಸೋಲಾಗಿದೆ. ಈಗ ನೇಪಾಳವು ಎಷ್ಟೇ ವಿರೋಧಿಸಿದ್ರು ಭಾರತ ಮತ್ತು ಚೀನಾ ಇಬ್ಬರು ಈ ಮಾರ್ಗದ ಬಗ್ಗೆ ಒಪ್ಪಿಕೊಂಡಿರುವಾಗ ನೇಪಾಳದ ಧ್ವನಿಯು ಪರಿಮಾಣವಿಲ್ಲದಂತಾಗಿದೆ. ಭಾರತವು ಸ್ಪಷ್ಟ ಸಂದೇಶವನ್ನ ನೀಡಿದೆ, ದ್ವಿಪಕ್ಷೀಯ ಸಂಬಂಧಗಳು ಸಮಾನತೆಯ ಮೇಲೆ ನಡೆಯುತ್ತಿವೆ, ಬ್ಲಾಕ್ ಮೇಲ್ ನಿಂದ ಅಲ್ಲ. ಎರಡನೇದಾಗಿ ಚೀನಾದ ಮೇಲಿನ ರಹಸ್ಯ ಹಿಡಿತ. ಈ ಕಣಿವೆ ಕೇವಲ ಸರಕು ಸಾಗಾಟದ ಮಾರ್ಗವಷ್ಟೇ ಅಲ್ಲ, ಇದು ಭಾರತಕ್ಕೆ ಚೀನಾದ ಟಿಬೆಟ್ ಪ್ರದೇಶಕ್ಕೆ ನೇರ ಪ್ರವೇಶವನ್ನ ನೀಡುತ್ತೆ. ಇದರ ಅರ್ಥ ವ್ಯಾಪಾರದ ಆವರಣದಲ್ಲಿ ಭಾರತದ ಗುಪ್ತಚರ ಮತ್ತು ಲಾಜಿಸ್ಟಿಕ್ ವ್ಯವಸ್ಥೆಯು ಚೀನಾದ ಪ್ರತಿಯೊಂದು ಚಟುವಟಿಕೆಯ ಮೇಲೆ ತೀಕ್ಷ್ಣವಾದ ನಿಗಾವನ್ನ ಇಡಬಹುದು. ಅಂದರೆ ಸ್ನೇಹದ ಕೈಯಲ್ಲಿ ಭಾರತವು ಒಂದು ರಹಸ್ಯ ದೂರದರ್ಶನವನ್ನ ಒಡ್ಡಿದೆ. ಇದರಿಂದ ಚೀನಾದ ಪ್ರತಿಯೊಂದು ಹೆಜ್ಜೆಯನ್ನ ನಾವು ಗಮನಿಸಬಹುದು. ಚೀನಾವು ಇದನ್ನ ಅರಿತಿದೆ. ಈಗ ಟಿಬೆಟ್ ನಲ್ಲಿ ಅದರ ಯಾವುದೇ ಸೈನಿಕ ಚಟುವಟಿಕೆಗಳನ್ನ ಭಾರತದ ಕಣ್ಣಿನಿಂದ ಮರೆಮಾಚಲಾಗದು. ಮೂರನೇದಾಗಿ ರಹಸ್ಯ ಸೈನಿಕ ಲಾಭ. ಲಿಪುಲೆ ಕಣಿವೆಯು ಸಮುದ್ರ ಮಟ್ಟದಿಂದ ಸುಮಾರು 582 ಮೀಟರ್ ಎತ್ತರದಲ್ಲಿದೆ. ಈ ವ್ಯಾಪಾರ ಮಾರ್ಗವು ಭಾರತೀಯ ಸೇನೆಗೆ ಉತ್ತರ ಕಾಂಡದಿಂದ ಟಿಬೆಟ್ನ ಗಡಿಯವರೆಗೆ ಒಂದು ವೇಗವಾದ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಯುದ್ಧದ ಸಂದರ್ಭದಲ್ಲಿ ಈ ಮಾರ್ಗದ ಮೂಲಕ ನಮ್ಮ ಸೇನೆಗೆ ಶಸ್ತ್ರಾಸ್ತ್ರಗಳು, ಲಾಜಿಸ್ಟಿಕ್ ಮತ್ತು ಸೈನಿಕ ಸಹಾಯಗಳನ್ನ ನಿಮಿಷಗಳಲ್ಲಿ ತಲುಪಿಸಬಹುದು. ಅಂದರೆ ಈ ಹಿಂದೆ ದಿನಗಟ್ಟಲೆ ತೆಗೆದುಕೊಳ್ಳುತ್ತಿದ್ದ ಕೆಲಸವು ಈಗ ಕೆಲವೇ ಗಂಟೆಗಳಲ್ಲಿ ಸಾಧ್ಯವಾಗುತ್ತೆ. ಇದು ಚೀನಾದ ವಿರುದ್ಧ ಭಾರತದ ಸ್ಥಾನವನ್ನ ಹಲವಾರು ಪಟ್ಟು ಬಲಪಡಿಸುವ ಒಂದು ಸೈನಿಕ ಲಾಭವಾಗಿದೆ. ನಾಲ್ಕನೇದಾಗಿ ಅಮೆರಿಕಾಗೆ ನೇರ ಸಂದೇಶ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ಚೀನಾದಿಂದ ದೂರವಿರುವಂತೆ ಭಾರತದ ಮೇಲೆ ಒತ್ತಡ ಹೇರುತ್ತಿದ್ದ ಸಂದರ್ಭದಲ್ಲಿ ಭಾರತವು ಬೀಜಿಂಗ್ನೊಂದಿಗೆ ಕೈಜೋಡಿಸಿ ವಿಶ್ವವನ್ನು ಆಶ್ಚರ್ಯಗೊಳಿಸಿತು. ಇದು ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯ ಘೋಷಣೆಯಾಗಿದೆ. ನವದೆಹಲಿ ಸ್ಪಷ್ಟಪಡಿಸಿತು, ಭಾರತವು ತನ್ನ ನಿರ್ಧಾರವನ್ನ ವಾಷಿಂಗ್ಟನ್ ಅಥವಾ ಇನ್ಯಾವುದೇ ರಾಜಧಾನಿಯ ಆದೇಶದ ಮೇಲೆ ಇರೋದಿಲ್ಲ, ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ತೆಗೆದುಕೊಳ್ಳುತ್ತೆ. ಇದು ಭಾರತವು ಈಗ ಒಂದು ಜಾಗತಿಕ ಶಕ್ತಿಯಾಗಿದೆ, ಯಾರಿಗೂ ಒಡ್ಡದೆ ಮುಂಚೂಣಿಯಲ್ಲಿ ಇರುವವನಾಗಿದೆ ಎಂದು ತೋರಿಸುತ್ತಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಒಪ್ಪಂದವು ಕೇವಲ ವ್ಯಾಪಾರವಲ್ಲ, ಶಕ್ತಿ, ಕಾರ್ಯತಂತ್ರ ಮತ್ತು ಕೂಟನೀತಿಯ ಒಂದು ಮಿಶ್ರಣವಾಗಿದೆ. ಇದು ಭಾರತವನ್ನ ಹಿಮಾಲಯದ ನಿರ್ವಿವಾದ ಆಡಳಿತಗಾರನನ್ನಾಗಿ ಮಾಡಿದೆ ಮತ್ತು ಕಾರ್ಯತಂತ್ರದ ನಿಯಂತ್ರಣವನ್ನು ಒದಗಿಸುತ್ತೆ. ಇದೇ ಕಾರಣಕ್ಕೆ ನೇಪಾಳವು ಗೊಂದಲಕ್ಕೊಳಗಾಗಿದೆ ಮತ್ತು ವಿಶ್ವವು ಆಶ್ಚರ್ಯಗೊಂಡಿದೆ. ಒಂದು ಕಣಿವೆಯನ್ನ ತೆರೆಯುವ ಮೂಲಕ ಭಾರತವು ದೊಡ್ಡ ದೊಡ್ಡ ಸೈನಿಕ ಕಾರ್ಯಾಚರಣೆಗಳಿಂದಲೂ ಸಾಧಿಸಲಾಗದ್ದನ್ನ ಸಾಧಿಸಿದೆ. ಭಾರತವು ಒಂದು ಗುಂಡು ಸಿಡಿಸದೆ ತನ್ನ ಅತಿದೊಡ್ಡ ಪ್ರತಿಸ್ಪರ್ಧಿ ಚೀನಾದೊಂದಿಗೆ ಒಂದು ಸಂಬಂಧವನ್ನು ರೂಪಿಸಿದೆ. ಇದರಲ್ಲಿ ವ್ಯಾಪಾರದ ಜೊತೆಗೆ ಭಾರತದ ಕಾರ್ಯತಂತ್ರದ ಪಾತ್ರವು ಭಾರಿಯಾಗಿ ಇದೆ. ಇನ್ನೊಂದೆಡೆ ನೇಪಾಳಕ್ಕೆ ಒಂದು ಕಠಿಣ ಸಂದೇಶವನ್ನ ಕೊಟ್ಟಿದೆ. ಭಾರತದ ಸಾರ್ವಭೌಮತೆ ಮತ್ತು ಏಕತೆಯ ಮೇಲೆ ಪ್ರಶ್ನೆ ಎತ್ತುವುದರ ಪರಿಣಾಮವೇನು ಎಂದು. ಇದು ಹೊಸ ಭಾರತದ ವಿದೇಶಾಂಗ ನೀತಿಯಾಗಿದೆ. ಇದು ಸ್ನೇಹದ ಕೈಯನ್ನ ಒಡ್ಡುವುದನ್ನು ತಿಳಿದಿದೆ ಮತ್ತು ಅಗತ್ಯವಿದ್ದಾಗ ಕಣ್ಣು ತೋರಿಸುವುದನ್ನು ಕೂಡ ತಿಳಿದಿದೆ. ಲಿಪುಲೇಖ್ನ ತೆರೆಯುವಿಕೆಯು ಕೇವಲ ಒಂದು ಮಾರ್ಗದ ತೆರೆಯುವಿಕೆಯಲ್ಲ, ಇದು ಹಿಮಾಲಯದಲ್ಲಿ ಭಾರತದ ಒಂದು ಹೊಸ ಅಧ್ಯಾಯದ ಆರಂಭವಾಗಿದೆ. ಇದನ್ನ ಈಗ ಭಾರತವು ತನ್ನ ಕೈಯಿಂದ ಬರೆಯಲಿದೆ. ಇದು ದೂರದೃಷ್ಟಿಯ ಕಥೆಯಾಗಿದೆ, ಧೈರ್ಯದ ಕಥೆಯಾಗಿದೆ ಮತ್ತು ತನ್ನ ಹಕ್ಕುಗಳಿಗಾಗಿ ನಿಲ್ಲುವ ಕಥೆಯಾಗಿದೆ. ಇದು ಒಂದು ಉದಯೋನ್ಮುಖ ವಿಶ್ವಗುರುವಿನ ಕಥೆಯಾಗಿದೆ. ಇದು ತನ್ನ ಭವಿಷ್ಯವನ್ನ ತಾನೇ ಬರೆಯುತ್ತಿದೆ. ಆದ್ರೆ ಈಗ ಎದುರಾಗುವ ಪ್ರಶ್ನೆ ಏನಂದ್ರೆ, ಚೀನಾದ ಮೇಲೆ ನಾವು ಸಂಪೂರ್ಣವಾಗಿ ಭರವಸೆ ಇಡಬಹುದೇ? ಭಾರತವು ಕಾರ್ಯತಂತ್ರದ ಮೇಲುಗೈಯನ್ನ ಪಡೆದಿದ್ರು ಚೀನಾದ ಇತಿಹಾಸವು ವಂಚನೆಯಿಂದ ತುಂಬಿದೆ. ಈ ಒಪ್ಪಂದವನ್ನ ಚೀನಾವು ಕೇವಲ ಭಾರತವನ್ನ ಶಾಂತಗೊಳಿಸಲು ಮತ್ತು ಅಮೆರಿಕದೊಂದಿಗಿನ ಉದ್ವಿಗ್ನತೆಯಿಂದ ಗಮನವನ್ನ ಬೇರೆಡೆಗೆ
ಸೆಳೆಯಲು ಮಾಡಿರಬಹುದು? ಇದು ಒಂದು ದೊಡ್ಡ ಪ್ರಶ್ನೆ. ಅದು ವ್ಯಾಪಾರದ ಆವರಣದಲ್ಲಿ ತನ್ನ ಗೂಢಚಾರಿಕೆ ಚಟುವಟಿಕೆಗಳನ್ನ ಹೆಚ್ಚಿಸಬಹುದೇ, ಅಥವಾ ನೇಪಾಳವನ್ನ ಇನ್ನಷ್ಟು ಉತ್ತೇಜಿಸಿ ಭಾರತದ ಮೇಲೆ ಒತ್ತಡವನ್ನ ಹೇರಲು ಪ್ರಯತ್ನಿಸ್ತಾ ಇದೆ? ಚೀನಾವು ಭಾರತದ ಇನ್ನೊಂದು ನೆರೆಯ ರಾಷ್ಟ್ರವಾದ ಭೂತಾನ್ ಅಥವಾ ಮಯನ್ಮಾರ್ನೊಂದಿಗೆ ಒಟ್ಟಿಗೆ ಹೊಸ ಆಟವನ್ನ ಪ್ರಾರಂಭಿಸಬಹುದೇ? ಭಾರತವು ಈ ಒಪ್ಪಂದವನ್ನ ವ್ಯಾಪಾರ ಮತ್ತು ಸೈನಿಕ ಲಾಭಕ್ಕಾಗಿ ಬಳಸಿಕೊಂಡ್ರು ಅತ್ಯಂತ ಜಾಗರೂಕವಾಗಿರಬೇಕು. ಈ ಆಟದಲ್ಲಿ ರಷ್ಯಾದ ಪಾತ್ರವು ಕಡಿಮೆ ಮಹತ್ವದಲ್ಲ. ಭಾರತ ಮತ್ತು ಚೀನಾದ ಎರಡು ಆತ್ಮೀಯ ಸ್ನೇಹಿತನಾದ ರಷ್ಯಾವು ಈ ಸಂದರ್ಭದಲ್ಲಿ ಸಮತೋಲನವನ್ನ ಒದಗಿಸುವ ಪಾತ್ರವನ್ನ ವಹಿಸಬಹುದು. ರಷ್ಯಾವು ಯಾವಾಗಲೂ ಭಾರತವನ್ನ ವಿಶ್ವಾಸಾರ್ಹ ಕಾರ್ಯತಂತ್ರದ ಸಹಭಾಗಿ ಎಂದು ಪರಿಗಣಿಸಿದೆ ಮತ್ತು ಚೀನಾದೊಂದಿಗಿನ ಸಂಬಂಧಗಳನ್ನ ಬಲಪಡಿಸುತ್ತಿದೆ. ಆದ್ದರಿಂದ ರಷ್ಯಾವು ಭಾರತ ಮತ್ತು ಚೀನಾದ ನಡುವಿನ ಸಂಭಾವ್ಯ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಬಹುದು. ಆದರೆ ಇದು ಸತ್ಯವೇ? ರಷ್ಯಾವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಮೊದಲ ಆದ್ಯತೆಯನ್ನ ನೀಡುತ್ತದೆ. ಅದು ಭಾರತದೊಂದಿಗೆ ಒಟ್ಟಿಗೆ ಚೀನಾದ ಮೇಲೆ ಒತ್ತಡವನ್ನ ಹೇರಬಹುದೇ, ಅಥವಾ ಚೀನಾದ ವಿಸ್ತರಣವಾದಿ ನೀತಿಗಳನ್ನ ಬೆಂಬಲಿಸಬಹುದೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಮುಂಬರುವ ಕಾಲದಲ್ಲಿ ಮಾತ್ರವೇ ದೊರೆಯುತ್ತೆ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿದೆ: ಲಿಪುಲೇಖ್ ತೆರೆಯುವಿಕೆಯಿಂದ ಹಿಮಾಲಯದ ಭೂ ರಾಜಕೀಯ ಸಮೀಕರಣಗಳು ಶಾಶ್ವತವಾಗಿ ಬದಲಾಗಿವೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಜ್ಞಾನವರ್ಧಕ ವಿಡಿಯೋಗಳನ್ನ ವೀಕ್ಷಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.